ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಮದುವೆ ಸೆಟ್ ಮಾಡಿ ನನ್ನ ಮಗನ ಜೀವನನೇ ಹಾಳು ಮಾಡಿದ್ರು. ಈ ಮನೆಯವರು ಅದೇನು ಅಂತಾನ ಮಗಳನ್ನ ಬೆಳೆಸಿದಿರೋ ಏನು ಸುಡ್ಗಾಡು. ಏನೋ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನ ಮಗ ಇಷ್ಟಪಟ್ಟವನಲ್ಲ ಅಂತನ ನಾವು ಹೆಣ್ಣನ್ನ ಸೆಟ್ ಮಾಡ್ಕೊಂಡು ಹೋದ್ವಿ. ಇನ್ನೇನು ಇನ್ನೊಂದು ವಾರಕ್ಕೆ ಮದುವೆ ಮಾಡ್ತಿದ್ವಿ. ಆದರೆ ಅಷ್ಟರೊಳಗೆ ಇವಳು ಕೈ ಕೊಟ್ಟೋಗಿ ನನ್ನ ಮಗನ ಜೀವನನೇ ಬಲಿ ತಗೊಂಡ್ಲಲ್ಲ ಈ ಮನೆಯಾಳಿ, ಈ ಸೀಮಾ. ಇವ್ರ ಮನೆಯವ್ರನ್ನ ಸುಮ್ಮನೆ ಬಿಡ್ಬೇಕಾ? ಏಯ್, ಯಾರಿದ್ದೀರ ಮನೆಯಾಗೆ? ಆಚೆ ಬರ್ರಿ. ವಿಜಯಮ್ಮ, ಏ ವಿಜಯಮ್ಮ, ಏ ಆಕಾಶ, ಬರ್ರೋ ಹೊರಕ್ಕೆ. ಓ ನಾಗಮ್ಮ, ಯಾಕೆ ಇಲ್ಲೇ ನಿಂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ಯಾ? ಬಾ ಒಳಕ್ಕೆ ಬಾ. ಏನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು. ನನ್ನ ಮಗಳು ಹಿಂಗೆ ಮಾಡ್ತಾಳೆ ಅಂತ ನಮಗೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾವು ಹಿಂಗೆ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಸುಮ್ಮನಿರೋಣ ಸಾಕು. ನಿನ್ನ ಮಗಳು ಮಾಡಿರೋ ಇದಕ್ಕೆ ನನ್ನ ಮಗ ಏನಾಗಿದ್ದಾನೆ ಗೊತ್ತಾ? ನಿನ್ನ ಮಗ ಏನಾದ್ರೆ ನಮ್ಗೇನಂತೆ? ಇಲ್ಲಿಗೆ ಕೇಳಕ್ ಬಂದಿದ್ಯಾ? ನಿನ್ನ ಮಗ ನಾನು ಇನ್ ಮಾಡ್ಕೊ ಹೋಗು. ನಾವೇನು ಅದಕ್ಕೆ ಜವಾಬ್ದಾರಿ ಅಲ್ಲ. ನಿನ್ನ ಮಗ ಏನಾಗಿದ್ರೆ ನಾವೇನ್ ಮಾಡ್ಲಿ ಅದಕ್ಕೆ? ನೀನು ಹಿಂಗ್ ಬಂದು ಅಮ್ಮಂತಕ್ಕೆ ಗಲಾಟೆ ಮಾಡ್ತಾ ಇದ್ಯಾ? ನಾವೇನೇ ನನ್ನ ಮಗಳು ಹಿಂಗ ಎಲ್ಲ ಆಯ್ತಲ್ಲಪ್ಪ, ನಮ್ಮ ಮರ್ಯಾದೆ ಹೋಯ್ತಲ್ಲಪ್ಪ ಅಂತ ನಾವು ಚಿಂತೆ ಮಾಡ್ಕೊಂಡು ಕೂಕೊಂಡಿದ್ರೆ ನೀನ್ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ಯಾ? ಇಲ್ಲಿ ಬಾಯಿ ಮಾಡ್ತಾ ಇದ್ಯಾ? ಮುಚ್ಚೆ ಬಾಯಿ ಸಾಕು ವಿಜಯಮ್ಮ. ನಿನ್ನ ಮಾತು ಕೇಳ್ಕೊಂಡೆ. ಇಲ್ಲ ನನ್ನ ಮಗಳು ನಿನ್ನ ಮಗನ್ನೇ ಮದುವೆ ಆಗೋದು ಅಂತನ ಏನೇನೋ ಹೇಳ್ದೆ. ನಾನು ಜೈಲಿಗೆ ಹೋಗಿ ಬಂದೇಳು, ಇವಳು ಬ್ಯಾಡ ಕಾಣು ಅಂತ ಬಡ್ಕೊಂಡೆ ನನ್ನ ಮಗನ್ನ. ಇಲ್ಲ, ನಾನು ಅವಳನ್ನೇ ಮದುವೆ ಆಗೋದು, ಮದುವೆ ಆದರೆ ಅವಳನ್ನೇ ಆಗೋದು, ಇಲ್ಲಿರ್ನೆ ನಾನು ಮದುವೆನೇ ಆಗಲ್ಲ ಅಂತನ ಆಟ ಹಿಡ್ದು ಕುಕ್ಕಂಡ. ಅದಕ್ಕೆ ಹೋದ್ರೆ ಹೋಗ್ಲಿ ಬಿಡು, ಅವ್ನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ಅವ್ನು ಇಷ್ಟಪಟ್ಟಂಗೆ ಮದುವೆ ಆದ್ರೂ ಆಗಲಿ. ಏನು ಜೈಲಿಗೆ ಹೋಗಿ ಬಂದರೆ ಇನ್ನೇನಾಗುತ್ತೆ? ಇದ್ದೂರಾಗೆ ಇರ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆಮಂತ ಕೀಮಂತಕ್ಕೆ. ನನ್ನ ಮಗನೂ ಚೆನ್ನಾಗಿರ್ತಾನೆ, ಅವನು ಇಷ್ಟಪಟ್ಟಂಗೆ ಮದುವೆ ಆದರೆ ಅಂತನ ನಾನು ನಿನ್ನ ಮಗಳನ್ನ ತಂದ್ಕೊಂಬಕ್ಕೆ ಬಂದೆ. ಆದರೆ ನಿನ್ನ ಮಗಳು ಏನು ಮಾಡಿಳು? ನಮ್ಮ ಮರ್ಯಾದೆ ಕಳೆದು ಮದುವೆ ಇನ್ನೊಂದು ವಾರ ಐತೆ ಅನ್ಬೇಕಾರೆ ಓಡೋದು ಯಾವನಿಂದ ನಾನು. ನಾಗಮ್ಮ, ಹಿಂಗೆಲ್ಲ ಮಾತಾಡೋದು ತಪ್ಪು. ಬಾ ಒಳಗೆ ಕೂತ್ಕೊಂಡು ಮಾತಾಡೋಣ. ನಿನ್ನಷ್ಟೇ ಸಂಕಟ ನಮಗೂ ಆಗಿದೆ, ನಮಗೂ ಬೇಜಾರಾಗಿದೆ. ನಮ್ಮ ಮಗಳು ಇಂಥ ಕೆಲಸ ಮಾಡಿಲ್ಲಲ್ಲ, ನಮ್ಮ ಮರ್ಯಾದೆ ಹೋಗೋಂಥ ಕೆಲಸನ ಅಂತನ. ನಾವು ಅದಕ್ಕೆ ಅವಳನ್ನ ಮನೆಗೆ ಸೇರಿಸಲ್ಲ ಇನ್ಮೇಲೆ. ನಿನ್ನ ಮಗುಗೆ ಎಲ್ಲಾದರೂ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡುವಂತೆ ಸಮಾಧಾನ ಮಾಡ್ಕೊ. ಹಿಂಗೆ ಬಂದು ಎಗರಾಡ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತಾ? ಎಲ್ಲಿ ನಿನ್ನ ಮಗ? ನನ್ನ ಮಗ ಬಂಗಾರದಂತವನು. ಒಂದು ಕೆಟ್ಟ ಚಟ ಇರಲಿಲ್ಲ, ಒಂದು ಹುಡುಗಿ ಸವಾಸಕ್ಕೆ ಹೋದಾನಲ್ಲ, ಅದು ಎಲ್ಲಿ ನಿನ್ನ ಮಗಳು ಗಂಟು ಬಿದ್ಲೋ ಏನು ಸುಡ್ಗಾಡು, ಅದು ಎಲ್ಲಿ ನೋಡಿ ಇಷ್ಟಪಟ್ನೋ ಅವತ್ತಿಂದ ನಿನ್ನ ಮಗಳ ಮೇಲೆ ಜೀವ ಇಕ್ಕೊಂಡಿದ್ದ. ಆದರೆ ಇವತ್ತು ಅದು ಎಲ್ಲಿಗೆ ಹೋದ್ನೋ, ಎಲ್ಲಿ ಹೋಗಿ ಕುಡಿತಾ ಬಿದ್ದೇವನೋ ಏನೋ ಒಂದು ಗೊತ್ತಿಲ್ಲ. ಮೊದಲೇ ಸಣ್ಣ ಕೈದಾನೆ, ಕುಡ್ದು ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವನೇನಾದ್ರೂ ಹೋಗ್ಬಿಟ್ರೆ ನನ್ನ ನೋಡ್ಕೊಂಬಾರ ಯಾರು? ನಿಮ್ಗೇನಾದ್ರೂ ಅದೆಲ್ಲನ ಅರ್ಥ ಆಗ್ತೈತಾ? ಆಗಲ್ಲ ತಾಯಿ. ನಾನು ನನ್ನ ಸಂಕಟ ಯಾರಿಗೆ ಹೇಳ್ಕೊಂಬನ? ನನ್ನ ಮಗ ಒಂದು ಕುಡ್ತಾ ಇಲ್ಲ, ಒಂದು ಬೀಡಿ ಇಲ್ಲ, ಒಂದು ಸಿಗರೇಟು ಯಾತ ಗುಟ್ಕ ಪಟ್ಕ ಅಂತವೆ ಆ ಥರ ಮುಟ್ದಾನಲ್ಲ. ಇವತ್ತು ಮನೆಗೆ ಬರಲ್ಲ, ಅಲ್ಲಿ ಇಲ್ಲಿ ಯಾರ್ಯಾರು ಹುಡುಗರ ಜೊತೆಗೆ ಹೋಗ್ತಾನೆ, ಎಣ್ಣೆ ಎಲ್ಲ ಕುಡಿಯೋದೆಲ್ಲ ಕಲ್ತೇವನಂತೆ. ಅಯ್ಯೋ, ನನ್ನ ಕಷ್ಟ ಯಾರಿಗೆ ಹೇಳ್ಕೊಂಬನ ಅಣ್ಣ? ಹೇಳು. ಹೌದಾ ಆಂಟಿ? ವಾಸು ಮನೆಗೆ ಬರ್ತಾ ಇಲ್ವಾ? ಕುಡಿಯೋದು ಕಲ್ತಿದ್ದಾನ? ಏನು ಹೇಳ್ತಾ ಇದ್ದೀರಾ ಆಂಟಿ? ಯಾವಾಗಿಂದ? ಅಯ್ಯೋ, ಆ ಸೀಮಾ ಯಾವಾಗ ಓಡೋಗಿ ಅವ್ನು ಯಾರನ್ನ ಮದುವೆ ಆದ್ಲು ಅವತ್ತಿಂದ ಶುರುವಾಗೈತೆ ಕಣಮ್ಮ. ಏನು ಮಾಡೋದು, ಎಲ್ಲಿ ಅಂತ ಹುಡ್ಕೋದು ನನ್ನ ಮಗನ್ನ? ಏನಾಗ್ತಾನೋ ಏನೋ ಅಂತ ನನಗಂತೂ ಭಯವಾದಂಗೆ ಆಗ್ತೈತೆ. ನಾನು ಅವನಿಗೋಸ್ಕರನೇ ನಾನು ಜೀವನ ಮಾಡ್ತಾ ಇದ್ದೀನಿ. ಈಗ ಅವನೇ ಈ ಥರ ಎಲ್ಲ ಮಾಡಿದೆ, ನಾನು ಹೆಂಗಮ್ಮ ಬದುಕಿರಲಿ? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೌದಾ? ಅಯ್ಯೋ ದೇವ್ರಿ, ಇದೇನು ಈ ಥರ ಆಗೋಯ್ತು? ಅಲ್ಲ ವಾಸು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ನ ಸೀಮನ್ನ? ಹ್ಞೂ ಕಣೆ, ನಾನು ಮದುವೆ ಆದರೆ ಅವಳನ್ನೇ, ಇಲ್ಲ ಅಂದರೆ ನಾನು ಮದುವೆನೇ ಆಗಲ್ಲ, ಸತ್ತೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಎದುರಿಸ್ತಿದ್ದ ನನಗೆ. ಅದಕ್ಕೋಸ್ಕರ ನಾನು ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬಂದೇ ಹೊರ್ತು ನನಗೆ ಅವಳು ಮದುವೆ ಮಾಡ್ಕೊಂಬಕ್ಕೆ ಇಷ್ಟನೇ ಇರಲಿಲ್ಲ. ಯಾವಾಗ ನಿನ್ನ ಕಿಡ್ನಾಪ್ ಮಾಡಿಸಿ ಜೈಲಿಗೆ ಹೋದ್ಲು ಅವಾಗಿಂದ ನನಗೆ ಇಷ್ಟನೇ ಇರಲಿಲ್ಲ. ಬೇಡಪ್ಪ, ಅವಳು ಜೈಲಿಗೆ ಹೋಗಿ ಬಂದೇವಳೆ, ಅವಳು ಸರಿ ಇಲ್ಲ, ಅವ್ರ ಹೊತ್ತಿಗೆನೇ ಕಿಡ್ನಾಪ್ ಮಾಡಿಸೇಳೆ, ಬೇಡ ಅಂತ ನಾನು ಬುದ್ಧಿ ಹೇಳಿದೆ. ಆದರೆ ನನ್ನ ಮಾತು ಕೇಳಿಲ್ಲ. ಇಲ್ಲಮ್ಮ, ನಾನು ಮದುವೆ ಆದರೆ ಅವಳನ್ನೇ ಆಗೋದು, ಅವಳು ಒಪ್ಕೊಂಡವಳೆ ಅಂತನ ಅವನೇ ಹೇಳ್ದ. ನಾನು ಜೈಲಿಂದ ಬಿಡಿಸಿದ್ದೀನಿ, ಅದಕ್ಕೋಸ್ಕರನೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿದಕ್ಕೇನೆ ಅಂತ ಹೇಳ್ದ. ಅದಕ್ಕೋಸ್ಕರ ನಾನು ಅವಳನ್ನ ಸೊಸೆಯಾಗಿ ಒಪ್ಕೊಂಡಿದ್ದೆ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು! ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು! ನಾನು ವಾಸು ಈ ಥರ ಎಲ್ಲ ಆಗ್ತಾನೆ ಅವಳನ್ನ ಸೀಮನ್ ಇಷ್ಟೊಂದು ಹಚ್ಕೊಂಡಿದ್ದಾನೆ ಅಂತ ಗೊತ್ತಾಗಿದ್ರೆ ಇವಳ ವಿಷಯ ಅವ್ನು ಮುಂಚೆನೇ ಹೇಳ್ಬಿಡ್ತಿದ್ದೆ. ಛೇ, ಅವಳ ವಿಷಯದಲ್ಲಿ ಏನೂ ತಲೆ ಹಾಕಬಾರ್ದು ಅಂತ ಸುಮ್ಮನೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಗ್ತಿದೆ. ನಾನು ವಾಸುಗೆ ಮುಂಚೆನೇ ಹೇಳಿದರೆ ಚೆನ್ನಾಗಿರೋದು ಏನೋ. ಆದರೆ ಏನು ಮಾಡೋದು, ಟೈಮ್ ಹೋಗ್ಬಿಟ್ಟಿದೆ. ಈಗ ಹೆಂಗಾದ್ರೂ ಮಾಡಿ ವಾಸುನ ಎಲ್ಲಿದ್ದರೂ ಕರ್ಕೊಂಬಂದು ಅವನ್ನ ಚೆನ್ನಾಗಾಗೋಂಗೆ ಮಾಡಲೇಬೇಕು. ನೀನೇ ಹೇಳಪ್ಪ, ನಾನು ನಿನ್ನ ಅಣ್ಣಯ್ಯ ಅಂದ್ಕೊಂಡಿದ್ದೆ. ನೀನು
ನನ್ನ ತಂಗಿ ತಂಗಿ ನಾಗಮ್ಮ ಬಾರಮ್ಮ ಅಂತಿದ್ದೆ. ಸಂಬಂಧ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತನೂ ಆಸೆ ಪಟ್ಟೆ. ಆದರೆ ಈಗ ನಿನ್ನ ಮಗುಗೇನೆ ನನ್ನ ಮಗು ನನಗೆ ಆಗಿದ್ರೆ ಏನು ಮಾಡ್ತಿದ್ದೆ ಹೇಳಪ್ಪ ನೀನು, ಹೇಳು. ನನ್ನ ಮಗ ಎಲ್ಲಿದ್ದಾನೋ ಹೆಂಗಿದಾನೋ? ಅಯ್ಯೋ, ಅವನ ಮನೆಗೆ ಬಂದಾಲೆ 2 ದಿವಸ ಆಯಿತು. ಹೌದೇ ನಮ್ಮ ನಾಗಮ್ಮ? ಅಯ್ಯೋ ದೇವ್ರೆ, ಎಲ್ಲಿಗೆ ಹೋಗಿದ್ದಾನೆ? ಎಲ್ಲಿಗೆ ಹೋಗಿದ್ದಾನೆ ಹೇಳು, ನಾನೇ ಹೋಗಿ ಕರ್ಕೊಂಬರ್ತೀನಿ ಬುದ್ಧಿ ಹೇಳಿ. ನನ್ನ ಮಗಳು ಇಲ್ಲ ಅಂದರೆ ಏನಂತೆ, ಒಳ್ಳೆ ಹುಡುಗಿನ ತಂದು ಮದುವೆ ಮಾಡೋಣ ಅವನಿಗೆ. ಆದರೆ ಮದುವೆ ಮಾಡೋಕ್ಕೆ ಅವನೇ ಇರ್ತಾನೋ ಇರಲ್ವೋ ಅಂತ ಅನ್ನಂಗೆ ಆಗೈತೆ. ಮೊದಲೇ ಒಣಿಕೊಂಡು ಹೋಗಿದ್ದ, ಅದ್ರಾಗೆ ಹಿಂಗೆಲ್ಲ ಊಟ ತಿಂಡಿ ಬಿಟ್ಟು ಎಣ್ಣೆ ಪಣ್ಣೆ ಕುಡಿದು ಅಲ್ಲಿ ಇಲ್ಲಿ ಬಿದ್ದು ಒಳ್ಳಾಡಿರೆ ಅವನು ಇರ್ತಾನ? ಅಯ್ಯೋ ಆಂಟಿ ಆಂಟಿ, ನೀವೇನು ಭಯ ಪಡಬೇಡ್ರಿ. ನಾನು ವಾಸುನ ಎಲ್ಲೇ ಇದ್ರೂ ಬುದ್ಧಿ ಹೇಳಿ ನಿಮ್ಮ ಮನೆ ಕರ್ಕೊಂಬಂದ್ಬಿಡ್ತೀನಿ. ದಯವಿಟ್ಟು ನೀವು ಅಳಬೇಡಿ ಆಂಟಿ. ಬನ್ನಿ ಒಳಗೆ ಬನ್ನಿ. ಇಲ್ಲಮ್ಮ ಲಾವಣ್ಯ, ನಾನು ಒಳಕ್ಕೆಲ್ಲ ಬರಂಗಿಲ್ಲ. ಈ ವಿಷಯನ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನನಗೆ ನನ್ನ ಗಂಡನೂ ಇಲ್ಲ, ನನ್ನ ಮಗನೇ ಆಸರೆ. ನನ್ನ ಮಗ ಚೆನ್ನಾಗಿರ್ಲಿ ಅಂತಾನೆ ಈ ಮದುವೆಗೆ ಒಪ್ಕೊಂಡಿದ್ದೆ. ಆದರೆ ಅವನೇ ಇವಾಗ ಹಿಂಗಾದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಲಿ ಅಂತ ಅನ್ನಿಸ್ತೈತೆ. ಅವನು ತುಂಬ ಒಳ್ಳೆಯವನು, ಮೃದು ಸ್ವಭಾವದನು, ಯಾರನ್ನೂ ಅಷ್ಟೊಂದು ಹಚ್ಕೊಂಡವನು ಅಲ್ಲ. ಆದರೆ ಆ ಸೀಮಾ ಅದು ಎಲ್ಲಿಂದ ಇಷ್ಟ ಆದ್ಲೋ, ಅದು ಹೆಂಗೆ ಅವಳು ಅವನ ಮನಸ್ಸಿಗೆ ಹೋದ್ಲೋ ಏನೋ ಒಂದು ಗೊತ್ತಿಲ್ಲ. ಅಯ್ಯೋ ಅಯ್ಯೋ ನಾಗಮ್ಮ, ನಿನ್ನ ಸಂಕಟ ಅರ್ಥ ಆಗುತ್ತೆ, ಅಳಬೇಡ, ಕಣ್ಣೀರು ಹಾಕ್ಬೇಡ, ಸುಮ್ಮನಿರು, ಏನೂ ಆಗಲ್ಲ. ದೇವ್ರಿದ್ದಾನೆ, ನಿನ್ನ ಮಗನ ಕಾಪಾಡ್ತಾನೆ. ನೀನು ಚೆನ್ನಾಗಿರ್ತೀಯ, ಸೊಸೆನೂ ತರ್ತೀಯ, ಸೊಸೆ ಹತ್ರ ಚೆನ್ನಾಗಿ ಸೇವೆ ಮಾಡಿಸ್ಕೊಂತೀಯ. ನೀನು ಎಲ್ಲ ಆಗುತ್ತೆ ನಿನ್ನ ಆಸೆ ಅಂತೇನೆ. ನೀನು ಧೈರ್ಯವಾಗಿರು. ನೋಡಮ್ಮ ನಾಗಮ್ಮ, ನಮ್ಮ ಮಗಳು ಹೋಗಿದ್ಲು ಅಂತಾನ ನಾವೇ ಸಂಕಟಾಗಿದ್ದೀವಿ. ನೀನು ಬಂದು ನನಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ. ಹೋಗು, ಇಲ್ಲಿ ಕಣ್ಣೀರು ಹಾಕೊಂಡು ನಿಂತ್ಕೋಬೇಡ, ಮನೆಗೆ ದರಿದ್ರ. ವಿಜಿ, ಸುಮ್ಮನೆ ಇರ್ತೀಯಾ? ಅವ್ರ ಸಂಕಟ, ಅವರು ಕಣ್ಣೀರು ಹಾಕ್ತಾರೆ. ನಿನಗೇನು ಕಷ್ಟ? ನೀನು ನಡಿವಳಿಕೆ. ನಿನಗೆ ಇನ್ನೊಬ್ಬರು ಸಂಕಟ ಅರ್ಥ ಆಗಲ್ಲ, ನಿನ್ನ ಕಷ್ಟ ಮಾತ್ರ ನಿನಗೆ ಮುಖ್ಯ ಆಗುತ್ತೆ. ಎಲ್ಲರಿಗೂ ಅವ್ರ ಕಷ್ಟನೇ ಮತ್ತೆ ಮುಖ್ಯವಾಗಿರೋದು. ನಾವು ಸಂಕಟಾಗಿದ್ದೀವಿ ತಾನೆ, ಒಬ್ಳೇನ ಸಂಕಟಾಗಿರೋದು? ಏನೋ ನನ್ನ ಮಗಳನ್ನ ಲವ್ ಮಾಡು ಅಂತ ಅವ್ನಿಗೆ ಯಾರು ಹೇಳಿದ್ರು? ಸುಮ್ಮನೆ ಇರ್ಬೇಕಾಗಿತ್ತು. ಅವನಿಗೆ ತಕ್ಕಂಗೆ ಹುಡುಗಿನ ಹುಡಿಕೊಂಡು. ನೋಡ್ದೇನಪ್ಪ ನಿನ್ನ ಹೆಂಡ್ತಿನ ಹೆಂಗ್ ಮಾತಾಡೋಗ್ತಾಳೆ ಅಂತನ. ನಿನ್ನ ಮಗಳಿಗೆ ಏನೂ ಆಗಿಲ್ಲ, ನಿನ್ಗೆ ಚಿಂತೆ ಇಲ್ಲ. ಯಾಕಂದ್ರೆ ಮದುವೆ ಆಗಿದ್ದಾಳೆ, ಗಂಡನ ಮನೆಗೆ ಸುಖವಾಗಿದ್ದಾಳೆ. ನನ್ನ ಮಗನ ಜೀವನ ತಾನೇ ಹಾಳಾಗಿದ್ದಿವತ್ತು. ಅಯ್ಯೋ, ಅದೇನೋ ನಿಜನೇ. ಆದರೆ ನನ್ನ ಮಗಳು ಏನು ಕೋಟ್ಯಾಧೀಶ್ವರನ್ನೇನು ಒಪ್ಪಿ ಮದುವೆ ಆಗಿಲ್ಲ. ಅವಳು ನಮ್ಮ ಲಾವಣ್ಯನ ತಮ್ಮನ್ನೇ ಮದುವೆ ಆಗಿರೋದು. ಕೋಟ್ಯಾಧೀಶ್ವರ ಅನ್ಕೊಂಡು ಅವನಿಂದೆ ಹೋಗಿದ್ದಾಳೆ. ತಮ್ಮ ಅಂದರೆ ಅವ್ರ ಚಿಕ್ಕಪ್ಪನ ಮಗನ ಮದುವೆ ಆಗಿರೋದು. ಅವಳು ಕಷ್ಟಾಗೆ ಇದ್ದಾಳೆ ಈಗ. ಅದಕ್ಕೆ ನಾನು ಏನಪ್ಪ ಮಾಡಲಿ? ನನ್ನ ಮಗ ಏನಾಗ್ತಾನೋ ಅಂತ ನನಗೆ ಭಯವಾದಂಗೆ ಆಗ್ತೈತೆ. ನೀವೇ ಏನಾದರೂ ಮಾಡಬೇಕು. ಆಂಟಿ ದಯವಿಟ್ಟು ಅಳಬೇಡಿ, ನಾನಿದ್ದೀನಲ್ಲ. ನಿಮ್ಮ ಮಗ ವಾಸುನ ಎಲ್ಲೇ ಇದ್ರು ಕರ್ಕೊಂಬರೋ ಜವಾಬ್ದಾರಿ ನಂದು. ನೀವು ಅಳಬೇಡಿ, ನೀವು ಹೋಗಿ ಮನೆ ಹತ್ರ. ಸಂಜೆ ಅಷ್ಟೊತ್ತಿಗೆ ನಿಮ್ಮ ಮಗ ನಿಮ್ಮ ಮನೇಲಿ ಇರ್ತಾನೆ. ಸಂಜೆನಾ? ಅಯ್ಯೋ, ನಾನು ಊರು ತುಂಬ ಹುಡ್ಕಾಡ್ದೆ, ಎಲ್ಲೆಲ್ಲೂ ಸಿಗಲಿಲ್ಲ ಕಣಮ್ಮ. ಏನಾದ್ನೋ ಏನೋ ಅಂತ ಭಯವಾದಂಗೆ ಆಗುತ್ತೆ. ಏನೋ ನೀನು ಹೇಳ್ತಾ ಇದೀಯ ಅಂತ ಒಂದಿಟ್ಟು ಧೈರ್ಯ ತಗೊಂಡು ಮನೆಗೆ ಹೋಗ್ತೀನಿ. ನನ್ನ ಮಗ ಬರಲಿಲ್ಲ ಅಂದರೆ ನಾನಂತೂ ಹಂಗೆಲ್ಲ ಏನೂ ಆಗಲ್ಲ. ಧೈರ್ಯವಾಗಿ ಹೋಗಿ ಆಂಟಿ, ಹೋಗಿ. ಲಾವಣ್ಯ, ಎಲ್ಲಿ ಅಂತ ಕರ್ಕೊಂಬತ್ತೀಯಮ್ಮ? ಊರಾಗೆಲ್ಲೂ ಇಲ್ಲಾಂದ್ರೆ ಅವ್ನು ಎಲ್ಲಿ ಹುಡುಕ್ತೀಯ ನೀನು? ಒಂಟಿ ಹೆಣ್ಣು. ಅಯ್ಯೋ ಮಾವ, ನಾನೊಬ್ಳೇ ಹೋಗಲ್ಲ. ನಿಮ್ಮ ಮಗ ಇದಾರಲ್ಲ, ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಪಾಪ ನಮ್ಮನೆ ಹುಡುಗಿಯಿಂದ ಅವ್ರ ಮಗನ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನೋಡೋಣ, ಪ್ರಯತ್ನ ಪಡೋಣ. ವಾಸುಗೆ ಬುದ್ಧಿ ಹೇಳಿ ಕರ್ಕೊಂಬರ್ತೀವಿ. ನಿಮ್ಮ ಮಗ ಬಂದರೆ ಹೋಗ್ತೀವಿ ಇಬ್ರು. ಸರಿ ಆಯ್ತಮ್ಮ. ಅಲ್ಲ, ಏನಂತೆ ಫೋನ್ ಮಾಡಿದ್ದ ಊರಿಗೆ? ನಮ್ಮ ಸೀಮಾ ಎಲ್ಲಿದ್ದಾಳಂತೆ? ಗಂಡನ ಜೊತೆಗಿದ್ದಾಳೋ ಅಥವಾ ಎಲ್ಲಿದ್ದಾಳೆ? ಮಾಡಿದ್ದೆ ಮಾವ, ನಮ್ಮ ಅಮ್ಮಂಗೆ. ನಮ್ಮ ಚಿಕ್ಕಮ್ಮ ನಮ್ಮ ಅಮ್ಮ ಅಪ್ಪನ ಜೊತೆ ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಹೋದ್ರಂತೆ. ಈಗ ಸೀಮಾ ಅವ್ರ ಚಿಕ್ಕಮ್ಮ ಜಯತ್ತೆ ಮನೆಗೆ ಹೋಗಿದ್ಲಂತೆ. ಆಮೇಲೆ ಏನೋ ನಿನ್ನೆ ಸಾಯಂಕಾಲ ಏನೋ ಗುಂಡಜ್ಜಿ ಅವರೆಲ್ಲ ಸೇರ್ಕೊಂಡು ಒಪ್ಸಿ ಸೀಮನ್ನ ಅವ್ರ ಗಂಡನ್ನು ಮತ್ತು ಇಬ್ರು ಅತ್ತೆ ಮನೆಗೆ ಸೇರಿಸಿ ಬಂದ್ರಂತೆ. ಈಗ ಗಂಡನ ಜೊತೆಗೆ ಇದ್ದಾಳೆ ನಿಮ್ಮ ಮಗಳು. ಓ ಹೌದಾ, ಸರಿ ಬಿಡು, ಹೆಂಗಾದ್ರೂ ಹಾಳಾಗೋಗ್ಲಿ. ನನಗೆ ಸ್ವಲ್ಪ ಕೆಲಸ ಆಯ್ತಮ್ಮ, ಹೊಲ್ತಕ್ಕೆ ಹೋಗಿ ಬರ್ತೀನಿ. ಆಕಾಶ ಬಂದರೆ ಕರ್ಕೊಂಡೋಗಿ ವಾಸು ಎಲ್ಲಿದ್ದಾನೆ ಅಂತ ಹುಡುಕಿ ನಾಗಮ್ಮನ ಕಣ್ಣೀರು ಒರೆಸ್ರಮ್ಮ ನೀವಿಬ್ರು, ಒಳ್ಳೇದಾಗುತ್ತೆ. ಸರಿ ಆಯ್ತು ಮಾವ, ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಹೋಗಿ. ವಾಸು ಎಲ್ಲೇ ಇದ್ರು ಹುಡುಕಂಗೆ ಕರ್ಕೊ ಬರ್ತೀವಿ ನಾವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.